ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿ ಲಾಗ್ಸ್ ಕನ್ನಡಗೆ ಎಲ್ಲರಿಗೂ ವೆಲ್ಕಮ್. ನನ್ನ ಲಾಗ್ ಯಾವ ಥರ ಬರತ್ತವ ಒಂದು ಕಮೆಂಟ್ ಹಾಕಿರಿ. ಆಮೇಲೆ ಕೊನೆವರೆಗೂ ವಿಡಿಯೋ ನೋಡಿರಿ. ಇವತ್ತಂದ್ರೂ ಉತ್ತರ ಕರ್ನಾಟಕ ತಾಲಿಪಟ್ಟು ಮಾಡೋದಂತ ರೆಸಿಪಿ ಹಾಕಿದ್ದೇನಂತ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆ್ಯಂಡ್ ಹೆಲ್ದಿ ಫುಡ್ ಅದು ಹುಡುಗರಿಗೆ. ಅದಕ್ಕೆ ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಮ್ಮ ಗುಂಡ್ಯಾನ ಸ್ಕೂಲ್ ಬಸ್ ಹತ್ತಿಸ್ ಬಂದು ನಾನು ವಾಪಸ್ ಮನೆಗೆ ಹೊಂಟೀನಿ ಕ್ವಾರ್ಟರ್ಸ್ಗೆ. ಅಲ್ಲಿ ನೋಡತ್ತಿರ್ಬೋದು ಯಾವ ಥರ ವಾತಾವರಣ ಇದಂತೆ. ಸ್ವಲ್ಪ ಮಳೆ ಆಗಿ ಹೋಗಿತ್ತಲ್ಲ, ಅದ್ರ ಸಂಬಂಧ ನಾನು ಒಂದೆರಡು ಕ್ಲಿಕ್ ತೊಗೊಂಬಂದಿದ್ದೆ ಅಲ್ಲಿಂದ ಯಾವ ಥರ ಕಾಣಿಸತೈತೆ ಅಂಥೇಳಿ. ಫುಲ್ಲು ಗಿಡ ಅದಾವ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಜಾಗ. ನಂಗಂತೂ ಭಾಳ ಖುಷಿ ಆಗ್ತೈತಿ. ಇದು ನಮ್ಮ ಕ್ವಾರ್ಟರ್ಸ್ ಮುಂದೆ. ಇಲ್ಲಿನ ಈ ಕ್ವಾರ್ಟರ್ಸ್ ಹೋಗೋ ನನ್ನ ಫ್ರೆಂಡ್ ಅದ ಅಕ್ಕ. ಆಮೇಲೆ ನಮ್ದು ಅವ್ರ ಬಾಜು ಕ್ವಾರ್ಟರ್ಸ್. ಮಳೆ ಭಾಳ ಕಾಣತ್ಲ. ಇವಾಗ ಸ್ವಲ್ಪ ಒಂದೆರಡು ದಿನ ಆಯ್ತು ಮಳೆ ನಿಂತೈತಿ. ತಾಲಿಪಟ್ಟಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಜೋಳದ ಹಿಟ್ಟು ತೊಗೊಂಡಿನಿ ನಾನು. ಸ್ವಲ್ಪ ನೀವು 1 ಕಪ್ ಜೋಳದ ಹಿಟ್ಟು ತೊಗೋಬೇಕು. ಆಮೇಲೆ ಗೋಧಿ ಹಿಟ್ಟು ತೊಗೋಬೇಕು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು. ಆಮೇಲೆ ಕಡ್ಲೆ ಹಿಟ್ಟು ಹಾಕೋಬೇಕು. 1-2 ಸ್ಪೂನ್ ಕಡ್ಲೆ ಹಿಟ್ಟು ಹಾಕೊಳತ್ತೆ ನಾನು. ಮಸ್ತ್ ಆಗ್ತೈತಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಭಾರಿ ಅಂದ್ರೆ ಭಾರಿ ಟೇಸ್ಟ್, ಹೆಲ್ದಿ ಫುಡ್ ಐತಿದ. ನಂಗಂತೂ ಭಾಳ ಇಷ್ಟ ಆಗ್ತೈತಿ. ಆಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ, ಸ್ವಲ್ಪ ಇದಾಗ್ಲಿ ಅಂಥೇಳಿ, ಕ್ರಿಸ್ಪಿ ಗತೆ ಬಾಯಾಗ ಹತ್ತಲಿ ಅಂತೇಳಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೀನಿ ಅಷ್ಟೇ ನಾನು ಇದ್ರೊಳಗೆ. ನೋಡತ್ತಿರ್ಬೋದು ನೀವು. ಅಷ್ಟು ಹಿಟ್ಟನ್ನು ಒಂದು ಕಡೆ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಇದಕ್ಕೆ ವೆಜಿಟೇಬಲ್ ಹಾಕ್ಬೇಕು. ಅದ್ರ ಸಂಬಂಧ ಒಂದು ಪಾತ್ರೆಗೆ ಇದನ್ನು ಹಾಕತ್ತೀನಿ ನಾನು, ಎಣ್ಣೆ ಹಾಕತ್ತೀನಿ. ಎಣ್ಣೆ ಸ್ವಲ್ಪ ಕಾಯೋ ಮಟ್ಟ ನಿಲ್ಲಬೇಕು. ನಮ್ಮ ಸೈಡೆಲ್ಲ ಮಾರ್ನಿಂಗ್ ನಾಷ್ಟಕ್ಕೆ ಜಾಸ್ತಿ ಇದನ್ನ ಮಾಡೋದು. ಸ್ವಲ್ಪ ಎಣ್ಣೆ ಒಳಗೆ ಜೀರಿಗೆ ಹಾಕಬೇಕು. ಜೀರಿಗೆ ಆಗೋದು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಆಗಬೇಕು. ಅಂದ್ರೆ ಚಟ್ಪಟ್ ಅಂದ್ರೆ ಬಾಯಾಗ ಟೇಸ್ಟ್ ಬರ್ತದೆ ಜೀರಿಗೆದ. ಜೀರಿಗೆ ಸಾಸಿವೆ ಹಾಕಿನಿ. ಹಾಕಿ ಅದಕ್ಕೆ ಈರುಳ್ಳಿ ಹೆಚ್ಚು ಇಟ್ಕೊಂಬಂದಿರಬೇಕು. ಜಾಸ್ತಿ ಸ್ವಲ್ಪ ಎಷ್ಟು ಉಳ್ಳಾಗಡ್ಡಿ ಹಾಕ್ತಾರಲ್ಲ ಅಷ್ಟು ರುಚಿ ಕೊಡ್ತೈತೆ ಬಾಯಾಗ. ನೋಡತ್ತಿರ್ಬೋದು ನೀವು, ನಾನು 1-2 ಈರುಳ್ಳಿ ಹೆಂಚಿಟ್ಕೊಂಡಿದ್ನಿ, ಅದನ್ನ ಹಾಕತ್ತೀನಿ ಇವಾಗ. ಮಸ್ತ್ ಟೇಸ್ಟ್ ಇರ್ತೈತಿ. ಸ್ವಲ್ಪ ಎಣ್ಣೆಯಾಗ ಫ್ರೈ ಆಗ್ಬೇಕದ. ಜಾಸ್ತಿ ಪಿಂಕ್ ಆತಂದ್ರೆ ಬಾಯಾಗ ಟೇಸ್ಟ್ ಆಗ್ತದ. ಅದ್ರ ಸಂಬಂಧ ನಾನು ಜಾಸ್ತಿ ಪಿಂಕ್ ಮಾಡ್ಕೊಂಡಿರ್ತೀನಿ. ಈ ಥರ ಆದಮೇಲೆ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಆಮೇಲೆ ಸೌತೆಕಾಯಿ ಎಲ್ಲ ತುರಿದಿಟ್ಕೋಬೇಕು. ತುರಿದಿಟ್ಕೊಂಡು ಮಾಡಿದ್ರೆ ಚಲೋ. ಅದನ್ನು ಕ್ಯಾರೆಟೆಲ್ಲ ಹೆಂಚು ಗ್ರೈಂಡರ್ ಹಾಕಿದ್ರೆ ಟೇಸ್ಟ್ ಬರೋಂಗಿಲ್ಲ ಬಾಯಿ ಒಳಗೆ. ಇದಕ್ಕೆ ಕ್ಯಾರೆಟ್ ಆಮೇಲೆ ಸೌತೆಕಾಯಿ ಏನು ತುರಿದಿಟ್ಕೊಂಡಿಲ್ಲ ಅದು ಉಳ್ಳಾಗಡ್ಡಿ ಕರಿದಾದ್ಮೇಲೆ ಹಾಕಬೇಕು. ಭಾರಿ ಟೇಸ್ಟ್ ಬರ್ತೈತಿ. ನೋಡತ್ತಿರ್ಬೋದು ನೀವು, ನಾನು ಹಾಕತ್ತೀನಿ. ಅದೊಂದು ಸ್ವಲ್ಪ ಗ್ಯಾಸ್ ಜೋರು ಇಟ್ಕಾಸ ಫುಲ್ ಎಲ್ಲ ಮಿಕ್ಸ್ ಮಾಡ್ಬೇಕು ಅದನ್ನು. ಅಂದರೆ ಅದೊಂದು ಸ್ವಲ್ಪ ಹುರಿದಂಗೆ ಆಗಬೇಕು ಕ್ಯಾರೆಟ್ ಆಮೇಲೆ ಸೌತೆಕಾಯಿ. ನಿಮ್ಮ ಮನ್ಯಾಗ ಯಾರು ಹುಡುಗರು ಇದ್ರೆ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳಿಗೆ ಅಂದ್ರೆ ಭಾಳ ಇಷ್ಟ ಇದು. ಅದಕ್ಕೆ ನಾನು ಜಾಸ್ತಿ ಇದನ್ನ ಮಾಡಿರ್ತೇನೆ ಇಲ್ಲಿ ಕ್ವಾರ್ಟರ್ಸ್ ಒಳಗೆ. ಇಲ್ಲೊಬ್ಬ ಅಕ್ಕ ಅದಾಳು ಮಧ್ಯಪ್ರದೇಶದಾಗೆ, ಆಕೆಗೆ ಭಾಳ ಇಷ್ಟ ಆಯ್ತು ನಾನು ಮಾಡಿನಂದ್ರೆ. ಆಕೆಗೆ ಪಾಪ ಕೊಟ್ಟಿರ್ತೇನೆ ಅಂತ, ಮಸ್ತ್ ಟೇಸ್ಟ್ ಇರ್ತದೆ ಅಂತ ಹೇಳಿರ್ತಾಳೆ ಪಾಪ. ಅದೆಲ್ಲ ಕರಿದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಆಮೇಲೆ ಖಾರ ಹಾಕತ್ತೀನಿ ನಾನು, ಕುಡ್ಸಿದ ಖಾರ. ನಾನು ಇದಕ್ಕೆ ಮೆಣಸಿನ್ಕಾಯಿ ಹಾಕಂಗಿಲ್ಲ, ಯಾಕಂದ್ರೆ ನನ್ನ ಸಣ್ಣ ಮಕ್ಳು ಅದಾವಲ್ಲ ತಿಂತಾವೆ. ಹೋಗಿ ಬಾಯಿಗೆ ಬಂತಂದ್ರೆ ಭಾಳ ಕೆಟ್ಟ ಅಳ್ತಾರೆ ಅವರು. ಅದ್ರ ಸಂಬಂಧ ಸ್ವಲ್ಪ ಅಂದ್ರೆ ಸ್ವಲ್ಪ ಒಣ ಖಾರ ಪುಡಿ ಹಾಕಿದೆ ನಾನು, ಮಸಾಲೆ ಕುಡಿಸಿದ್ದೆ. ಅದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಭಾರಿ ಒಳ್ಳೆ ರೆಸಿಪಿ ಐತಿ, ನೀವು ಯಾರ ಮನ್ಯಾಗ ಟ್ರೈ ಮಾಡಿರಿ. ಇದೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕತ್ತೀನಿ ನಾನು. ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ಇದೆಲ್ಲ ಆದಮೇಲೆ ಸ್ವಲ್ಪ ಆರಾಕ್ ಬಿಡ್ಬೇಕು ಅದನ್ನು. ಹೈಟನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ಆಮೇಲೆ ಅದನ್ನು ಇದನ್ನು ಮಾಡಿ ಇಟ್ಕೊಂಡು ಸ್ವಲ್ಪ ಇದಕ್ಕೆ ಚಟ್ನಿ ಬೇಕಂತ ಗ್ರೈಂಡರ್ ಸ್ವಲ್ಪ ಶೇಂಗಾಕಾಳು ತೊಗೊಳತ್ತೆ ನಾನು. ಇಲ್ಲಿ ತೆಂಗಿನಕಾಯಿ ಹೊಡ್ಯಕ್ಕೆ ಟೈಮ್ ಇರಲಿಲ್ಲ ನನಗೆ, ಅದಕ್ಕೆ. ಆಮೇಲೆ ಸ್ವಲ್ಪ ಪುಟಾಣಿ ಹಾಕೀನಿ.
ಭಾಳ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಬೋದು. ಬೆಳ್ಳುಳ್ಳಿ ಹಾಕಬೇಕು, ಕೊತ್ತಂಬರಿ ಹಾಕಿ ಆಮೇಲೆ ಸ್ವಲ್ಪ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕತ್ತೀನಿ ನಾನು. ಯಾಕಂದ್ರೆ ತಾಲಿಪಟ್ಟಿಗೂ ಸ್ವಲ್ಪ ಅಷ್ಟೊಂದು ಖಾರ ಹಾಕಿಲ್ಲ. ಇದಕ್ಕೂ ಮೆಣ್ಸಿನ್ಕಾಯಲ್ಲಿ ಜಾಸ್ತಿ ಖಾರ ಇಲ್ಲರಿ, ಭಾಳ ಅಂದ್ರೆ ಭಾಳ ಸಪ್ಪದಾವು. ನಮ್ಮ ಕಡೆ ಮೆಣ್ಸಿನ್ಕಾಯಿ ಇಲ್ಲಿವ ನೋಡತ್ತಿರ್ಬೋದು ನೀವು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಇದಕ್ಕೂ ಮಸ್ತ್ ಟೇಸ್ಟಿ ಐತಿ. ಆಮೇಲೆ ನನ್ನ ವಿಡಿಯೋಗಳನ್ನೆಲ್ಲ ನೋಡಿ ಕ್ವಾರ್ಟರ್ಸ್ ಒಳಗೆ ಯಾವ ಥರ ಇರ್ತೀನಿ ಅಂತೆಲ್ಲ ನಿಮ್ಮ ವಿಡಿಯೋಗಳನ್ನು ಪ್ರತಿಯೊಂದು ಹಾಕ್ತೇನೆ ನಾನು. ಸ್ವಲ್ಪ ನನ್ನ ಮಕ್ಕಳು ಕಾಡಾಕತ್ರ ಅಷ್ಟೇ ನಾನು ಜಾಸ್ತಿ ವಿಡಿಯೋ ಮಾಡೋಕೆ ಹೋಗಂಗಿಲ್ಲ ಹೊರಗೆ ಹೋದ್ನಂದ್ರೆ. ಇಲ್ಲ ಅಂದ್ರೆ ಹಾಕಿರ್ತೇನೆ ಅಂತೆಲ್ಲ ವಿಡಿಯೋಗಳನ್ನು. ನೀವು ನನಗೆ ಸಪೋರ್ಟ್ ಮಾಡಿರಿ, ಕೊನೆವರೆಗೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಂಪಲ್ಲಾಗಿ ಚಟ್ನಿ ಎಷ್ಟು ಮಸ್ತ್ ಆಕತ್ತೆ ಅಂತ ತೋರಿಸ್ತೀನಿ ನೋಡಿರಿ. ನೀವು ಮನ್ಯಾಗ ಒಂದ್ಸಲ ತೆಂಗಿನಕಾಯಿ ಇರಲಿಲ್ಲ ಅಂದ್ರೂ ಬರೀ ಪುಟಾಣಿ ಶೇಂಗಾಕಾಳು ಹಾಕಿಬಿಟ್ಟು ಕಾಸು ಚಟ್ನಿ ಮಾಡ್ಬೋದು, ಭಾರಿ ಟೇಸ್ಟ್ ಇರ್ತೈತಿದೆ. ಈ ಥರ ಆಗೈತೆ ನೋಡಿರಿ ಚಟ್ನಿ. ಭಾಳ ಅಂದ್ರೆ ಭಾಳ ಸ್ಮೂತ್ ಆಗೈತಿ, ನಂಗೆ ಭಾಳ ಇಷ್ಟ ಆಗ್ತೈತಿ ಚಟ್ನಿ. ಆಮೇಲೆ ಅವಾಗಲೇ ಹಿಟ್ಟು ಒಂದು ಕಡೆ ಹಾಕಿ ಎಲ್ಲ ಥರ ಹಾಕಿಟ್ಕೊಂಡಿದ್ನೆಲ್ಲ. ಆಮೇಲೆ ಮಸಾಲೆ ಕುಡಿಸಿಟ್ಟಿನಿ, ಅವನ್ನೆರಡು ಮಿಕ್ಸ್ ಮಾಡತ್ತೀನಿ ಇವಾಗ. ಅದು ಸೌತೆಕಾಯಿ ಇದೇನು ಒಗ್ಗರಣೆ ಮಾಡಿ ಇಟ್ಕೊಂಡಿರ್ತಾವಲ್ಲ ಅದೆಲ್ಲ ಆರಬೇಕು. ಆರಿದ್ಮೇಲೆ ಹಿಟ್ಟೊಳಗೆ ಕಲಿಸ್ಬೇಕಿಲ್ಲ ಅಂದ್ರೆ ಹಿಟ್ಟು ಒಂಥರ ಆಗ್ತೈತದ. ಆರಿದ್ಮೇಲೆ ಹಾಕಿದ್ರೆ ಹಿಟ್ಟು ಚಲೋ ಹದಕ್ಕೆ ಬರ್ತೈತಿ. ಆಮೇಲೆ ನಮ್ಗೆ ಲಟ್ಟಿಸ್ಕೊಬೋದು, ಇಲ್ಲಾಂದ್ರೆ ಕೈಲೇ ತಟ್ಬೋದು. ನೋಡತ್ತಿರ್ಬೋದು ನೀವು ಯಾವ ಥರ ಕಾಣತೈತೆ ಅಂತ. ಜಾಸ್ತಿ ಎಣ್ಣೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ, ಲೈಟಾಗಿನೇ ಎಣ್ಣೆ ಯೂಸ್ ಮಾಡ್ಬೋದು. ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು. ಅದು ಎರಡೂ ಮಿಕ್ಸ್ ಮಾಡಿ ಆಮೇಲೆ ಯಾವ ಥರ ಹಿಟ್ಟು ಆಗ್ತೈತಿ, ಯಾವ ಥರ ಬರ್ತದಂತ ನೋಡ್ರಿ. ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತೀನಿ. ಒಗ್ಗರಣೆ ಸ್ವಲ್ಪ ಹಿಟ್ಟು ಜಾಸ್ತಿ ಆಗ್ತದ, ಅದಕ್ಕೆ ನೀರು ಹಾಕಿ ಕಲಿಸ್ಕೊಂಡ್ರೆ ಕರೆಕ್ಟ್ ಅದಕ್ಕೆ ಬರ್ತೈತೆ ಅಂತೇಳಿ ನಾನು ಆ ಥರ ಮಾಡತ್ತೀನಿ. ನೋಡತ್ತಿರ್ಬೋದು ಹಿಟ್ಟು ಈ ಥರ ಕಾಣಕತ್ತೈತಿ. ಹಿಂಗೆ ಮಾಡೋಣಂತ ಬರೀ ಪಟ ಮಾಡಿ ಕಾಸು ತಿನ್ನೋಣಂತೆ. ಇವಾಗ ಚಟ್ನಿ ರುಬ್ಬಿಟ್ಟಿದ್ದೇನಲ್ಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಿದ್ರೆ ಬಾಕಿ ಟೇಸ್ಟ್ ಬರ್ತದೆ. ಭಾಳ ಒಗ್ಗರಣೆ ಅಂದರೆ ಭಾಳ ಸಿಂಪಲ್ ಐತಿ, ಏನಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿಬಿಡ್ಬೇಕು ಅಷ್ಟೇ. ನಾನು ಫಸ್ಟ್ ಕರಿಬೇವು ಹಾಕತ್ತೀನಿ. ನಾನು ಊರಿಂದ ಬರುವಾಗ ತೊಗೊಂಬಂದಿದ್ದೆ ಅದನ್ನು, ಅದಕ್ಕೆ ಇಲ್ಲಿ ಜಾಸ್ತಿ ಕರಿಬೇವು ಸಿಗಂಗಿಲ್ಲ. ಇದು ಜೀರಿಗೆ ಹಾಕಿನಿ, ಆಮೇಲೆ ಸಾಸಿವೆ ಹಾಕತ್ತೀನಿ ಇಷ್ಟ. ಅದೇ ಇದು ಸ್ವಲ್ಪ ಆರ್ಬೇಕು. ಮತ್ತು ಸುಡುದಿದ್ದಾಗನೇ ಚಟ್ನಿ ಒಳಗೆ ಯಾವತ್ತೂ ಮಿಕ್ಸ್ ಮಾಡೋಕೆ ಹೋಗಬಾರ್ದು, ಅದು ಚಟ್ನಿಯನ್ನು ಕೆಟ್ಟು ಹೋಗ್ತೈತಿ ಮಧ್ಯಾಹ್ನ ನೋಡ್ಕ. ಎಷ್ಟು ಒಗ್ಗರಣೆ ಆರಿದ್ಮೇಲೆ ಚಟ್ನಿ ಹಾಕ್ತೀವಲ್ಲ ಅಷ್ಟು ತಾಳಕ್ಕೆ ಬರ್ತದೆ. ಅವೆಲ್ಲ ಜೀರಿಗೆ ಸ್ವಲ್ಪ ಬ್ಲ್ಯಾಕ್ ಟೈಪ್ ಆಗ್ಬೇಕು ಅಂದ್ರೆ ಟೇಸ್ಟ್ ಬಾಯಾಗ ಭಾರಿ ಇರ್ತೈತಿ. ನೋಡತ್ತಿರ್ಬೋದು ನೀವು ಈ ಥರ ಆಗೈತಿ. ಆರಿದಾದ್ಮೇಲೆ ಆ ಚಟ್ನಿ ಎಲ್ಲ ಮಿಕ್ಸ್ ಮಾಡಾಕತ್ತೆ ನಾನು. ಭಾರಿ ಸ್ಮೂತ್ ಆಗೈತೆ ಚಟ್ನಿ, ನಂಗಂತೂ ಭಾಳ ಇಷ್ಟ ಆಯ್ತು. ಸ್ವಲ್ಪ ನೀರು ಹಾಕಿ ಅಷ್ಟು ಮಿಕ್ಸ್ ಮಾಡಾಕತ್ತೆ. ನೋಡತ್ತಿರ್ಬೋದಲ್ಲ ಯಾವ ಥರ ಚಟ್ನಿ ಆಗೈತೆ ಅಂತೇಳಿ ನೀವು. ಸಾಫ್ಟ್ ಆಗೈತೆ ಚಟ್ನಿ. ಇನ್ನು ಹಿಟ್ಟು ಕಲಿಸಿಟ್ಟಿನಲ್ಲ ಅದನ್ನೆಲ್ಲ ಪಟ ಮಾಡೋಣದು ಬರ್ರಿ. ನೋಡತ್ತಿರ್ಬೋದು ಮಾಡಾಕತ್ತೀನಿ ಮಸ್ತ್. ಸೇಮ್ ಚಪಾತಿ ಗತೆನ ನೀವು ಲಟ್ಟಿಸ್ಬೋದು, ಇಲ್ಲ ಅಂತಂದ್ರೆ ಕೈಲಿ ಒತ್ತೇನೂ ಮಾಡ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತ್ತದ. ನಾನು ವಾಯ್ಸ್ ಓವರ್ ಕೊಡ್ತೀನಿ, ನನ್ನ ಮಕ್ಕಳಲ್ಲಿ ಬಂದು ಕಾಡಾಕತ್ತಾರ ನೋಡ್ರಿ. ಅಟ್ಟು ಹಿಟ್ಟು ಖಾಲಿ ಆಯ್ತು, ಮಾಡಿಟ್ನಿ. ಆಮೇಲೆ ಚಟ್ನಿ ಆಮೇಲೆ ತಾಲಿಪಟ್ಟಿ ಹಾಕೊಂಡು ತಿನ್ನತ್ತೀನಿ. ಸ್ವಲ್ಪ ಹೊರಗೆ ಹೋಗೋದು ಕೆಲಸ ಇತ್ತಲ್ಲ, ಅದಕ್ಕೆ ಇದೆ ನೋಡ್ರಿ ನಮ್ಮ ಸಬ್ಜಿದ. ಈ ಥರ ಸಬ್ಜಿ ಕೊಡ್ತಾರೆ, ಅಲ್ಲಿ ಹೋಗಿ ಸಬ್ಜಿ ತೊಗೊಂಬರ್ಬೇಕು ನಾವು. ತರಕಾರಿಗಳನ್ನೆಲ್ಲ ಒಳಗನ ಕೊಡ್ತಾರೆ ನಮ್ಗೆ. ಪಾನಿಪುರಿ ತಿನ್ನಕ್ಕೆ ಕರ್ಕೊಂಡು ಹೋಗಿ ನಮ್ಮ ಗುಂಡ್ಯಾನದು. ಅಲ್ಲಿ ಈ ಥರ ಐತೆ ನೋಡ್ರಿ ಪಾನಿಪುರಿ. ಇದೊಂದೇ ಸೆಂಟ್ರ್ ಐತಿ, ಅನ್ನ ಯಾದಗಿರಿ ಅಂತ ಅವ್ರು ಕರ್ನಾಟಕದವ್ರು ಹಾಕಿದ್ದಾರೆ ಇಲ್ಲಿ. ನಮ್ಮಮ್ಮ ಅಂತೂ ಫುಲ್ ಖುಷಿ ಅಂದ್ರೆ ಖುಷಿಯಾಗಿ ಈ ಪಾನಿಪುರಿ ತಿನ್ನೋದಂದ್ರೆ ಭಾಳ ಖುಷಿ. ನಾವು ಯಾರೂ ಇನ್ನೂ ಎಲ್ಲ ಹಿಂದದ ಹೋಗಿ ಅಂಗಡಿ ನೋಡಿ ದೊಡ್ಡ ಹೆಂಗೆ ಓಡೋದು ನೋಡ್ರಿ. ನಾನು ಭಾಳ ತಿನ್ಸೋದಿಲ್ಲ, ವಾರದಾಗ ತಿಂಗಳದಾಗ 1 ಸಲ ಅಥವಾ 2 ಸಲ ಅಷ್ಟೇ ತಿನ್ಸಿರ್ತೇನೆ.
ಭಾರಿ ಟೇಸ್ಟ್ ಕೊಡ್ತಾರೆ, ಸೇಮ್ ಕರ್ನಾಟಕ ಟೇಸ್ಟ್. ಈಗಿನ ಹುಡುಗರಿಗಂತೂ ಫೋನಿನ ಹುಚ್ಚು ಭಾಳ ಐತೆ ನೋಡ್ರಿ. ಇಲ್ಲೊಂದು ಹುಡುಗ ಕುಂತು ಗೇಮ್ ಆಡಕತ್ಬಿಟ್ಟಾನ. ನಾನು ನನ್ನ ಮಕ್ಳಿಗೆ ಜಾಸ್ತಿ ಫೋನಿಂದ ಅಷ್ಟೊಂದು ಇದನ್ನೇನು ಕೊಟ್ಟಿಲ್ಲ. ನನಗೆ ಸಂಜೆಗೆ ಸ್ವಲ್ಪ ಮಾವಿನ ಎಲೆ ಬೇಕಾಗಿತ್ತು ನಿನ್ನ ಮರೇ ದಿನ ಪೂಜೆ ಮಾಡೋಕೆ. ಅದಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೊಂಟೀನಿ. ಇದು ನಮ್ಮ ಒಳಗನೆ SBI ಬ್ಯಾಂಕ್ ಐತಿ ನೋಡ್ರಿ. ನಾವೆಲ್ಲಿ ಎದಕ್ಕೂ ಹೊರಗೆ ಹೋಗೋ ಅವಶ್ಯಕತೆ ಬ್ಯಾಂಕ್ ಐತಿ, ಸಬ್ಜಿ ಬರ್ತೈತಿ, ಇದೇ ಥರ ಐತಿ ನಮ್ಗೆ. ಇಲ್ಲೆಲ್ಲ ಒಳಗೆ ಭಾಳ ಫೆಸಿಲಿಟಿ ಐತಿ, ಅದೊಂದು ಬೆಸ್ಟ್ ಐತಿ. ಆಮೇಲೆ ಎಲ್ಲ ಅಡ್ಡಾಡಿ ಬಂದಮೇಲೆಲ್ಲ ಬಾಂಡೆ ಇದ್ದು ಅಂತೇಳಿ ಬಾಂಡೆ ತಿಕ್ಕಕತ್ತೀನಿ ನಾನು. ನಮ್ಮ ಮನೆಯವರು ನಮ್ಮ ಗುಂಡನ ಕರ್ಕೊಂಡು ಅಭ್ಯಾಸ ಮಾಡ್ಸತ್ತಿದ್ರು. ನನ್ನ ಮಗಳು ನನ್ನ ಅಂತೇಳಿ ಬಂದು ಫುಲ್ ಆಟ ಆಡಕತ್ಬಿಟ್ಟಾಳು. ನಮ್ಮ ಹೆಣ್ಮಕ್ಳು ಎಲ್ಲಿ ಹೋದ್ರು ಬಾಂಡೆ ತಿಕ್ಕೋದು ಅಡುಗೆ ಮಾಡೋದು ಎಲ್ಲೂ ತಪ್ಪಂಗೆ ಇಲ್ಲ ನೋಡ್ರಿ, ನಾವು ಮಾಡಬೇಕಾ. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಆಮೇಲೆ ಆರ್ಮಿಂಗ್ ಕ್ವಾರ್ಟರ್ ಒಳಗೆ ನಿಮ್ಗೆ ಇನ್ನೂ ಯಾವ ಥರ ವಿಡಿಯೋ ಬೇಕಂತೇಳಿ ನನಗೆ ಕಮೆಂಟ್ ಹಾಕಿರಿ. ಅದೇ ಥರ ವಿಡಿಯೋಗಳನ್ನೆಲ್ಲ ಕೊಡ್ತಾ ಹೋಗ್ತೀನಂತ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ. ಆಮೇಲೆ ಕೊನೆಯವ್ರಿಗೆ ವಿಡಿಯೋ ನೋಡಿರಿ. ಹಂಗೆ ಒಳ್ಳೆ ಲಾಗ್ಗಳನ್ನು ಕೊಡ್ತಾ ಹೋಗ್ತೀನಿ. ಮತ್ತು ಮುಂದೆ ನೆಕ್ಸ್ಟ್ ವಿಡಿಯೋ ಒಳಗೆ ಮಸ್ತ್ ವಿಡಿಯೋ ತೊಗೊಂಬರ್ತೀನಿ ಅಂತ. ಅಲ್ಲಿವರೆಗೂ ಕಾಯ್ತಾ ಇರಿ ಫ್ರೆಂಡ್ಸ್. ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿರಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್. ಸಂಜೆಗೆ ಈವ್ನಿಂಗ್ ನಮ್ಮ ಕಡೆ ಪಾರ್ಕಿಗೆ ಕರ್ಕೊಂಡಿದ್ದೀನಿ ಹುಡುಗರನ್ನ. ಹೆಂಗೆ ಕಾಣಿಸಕತ್ತೈತೆ ಅಂತ ನೋಡಿರಿ. ಒಂದು ಕ್ಲಿಕ್ ತೋರ್ಸತ್ತೀನಿ ನಿಮಗೆ ಯಾವ ಥರ ಕಾಣೈತೆ ನಮ್ಮ ಕ್ವಾರ್ಟರ್ಸ್ ಎಲ್ಲ ಅಂಥೇಳಿ. ಈ ಥರ ಆಯ್ತು ನೋಡಿರಿ ಕ್ವಾರ್ಟರ್ಸ್ ಇಲ್ಲಿ ಆಟ ಆಡು ಅಂತೇಳಿ. ಬಾಯ್ ಫ್ರೆಂಡ್ಸ್.